ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವೇನು ತಿಳ್ಕೊಳ್ತಾ ಇದ್ದೀವಿ ಅಂದರೆ CTF ಅಂತ ಅಂದರೆ ಏನು. ಲಾಸ್ಟ್ ನಾನು ಏನು ಮಾಡಿದ್ದೆ, ಲೈವ್ ಬಂದಾಗ ನಿಮಗೆ ಹೇಳಿದೆ, ಅಂದರೆ ಸಾಲ್ವ್ ಮಾಡಿದ್ವಿ, ಒಂದು ಮಷೀನ್ನ ಸಾಲ್ವ್ ಮಾಡಿದ್ವಿ ನಾವು. ಬೇಸಿಕಲಿ ಅಲ್ಲಿ ಏನು ಮಾಡ್ತಾ ಇದ್ವಿ ಅಂತಂದರೆ, ನಾವು ಹ್ಯಾಕಿಂಗ್ ಸಿಮ್ಯುಲೇಟ್ ಮಾಡ್ತಾ ಇದ್ವಿ, ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು. ಏನಿದು CTF ಅಂತ ಅಂದರೆ, ಓಕೆ, ಲಾಸ್ಟ್ನ ಲೈವ್ ಬಂದಾಗ ಕೂಡ ಕೆಲವೊಂದಿಷ್ಟು ಜನ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೇಳಿದ್ರಿ, ಕೆಲವೊಂದು ಚೆನ್ನಾಗಿ ಒಂದಿಬ್ಬರು ಕೇಳಿರ್ಬೋದು ಅಷ್ಟೇ. ಸ್ಟಿಲ್ ಅವರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಕೆಲವೊಂದಿಷ್ಟು ಜನಕ್ಕೂ ಕೂಡ ಕನ್ಫ್ಯೂಷನ್ ಇರುತ್ತೆ, ಯಾರು ಬಿಗ್ನರ್ಸ್ ಇರ್ತಾರೋ ಅವರಿಗೆ ಇದು ಏನು ಬೇಸಿಕಲಿ CTF ಅಂತ ಅಂದರೆ, ಇದರಿಂದ ಏನು ಹೆಲ್ಪ್ಫುಲ್ ಇದೆ, ಹ್ಯಾಕರ್ಸ್ ಯಾವ ರೀತಿ ಇದನ್ನು ಯೂಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಬೇಸಿಕಲಿ CTF ಅಂತ ಅಂದರೆ ಏನು? CTF ಅಂತ ಅಂದರೆ ಇದನ್ನ ಕ್ಯಾಪ್ಚರ್ ದ ಫ್ಲ್ಯಾಗ್ ಅಂತ ಇದರ ಅಬ್ರಿವೇಷನ್ ಬಂದುಬಿಟ್ಟು. ಓಕೆ, ಸೊ ಏನಿದು CTF ಕ್ಯಾಪ್ಚರ್ ದ ಫ್ಲ್ಯಾಗ್ ಅಂತಂದರೆ ಏನು? ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಮಷಿನ್ನ ಕ್ರಿಯೇಟ್ ಮಾಡಿರ್ತಾರೆ. ಓಕೆ, ಸೊ ಮಷಿನ್ನ ಡಿಸೈನ್ ಮಾಡಿರ್ತಾರೆ. ಆ ಮಷಿನ್ ಹೆಂಗಿರುತ್ತೆ ಅಂದರೆ ವಲ್ನರಬಲ್ ಇರುತ್ತೆ. ವಲ್ನರಬಲ್ ಅಂದರೆ ಅದರಲ್ಲಿ ಲೂಪ್ ಹೋಲ್ ಇದೆ, ಅದನ್ನು ಹ್ಯಾಕ್ ಮಾಡಬಹುದು. ಅದನ್ನು ಹ್ಯಾಕ್ ಮಾಡೋಕ್ಕಂತೇಳಿ ಏನು ಮಾಡಿರ್ತಾರೆ ಅಂದರೆ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅಂತಹ ಮಷಿನ್ಸ್ಗಳನ್ನ ನಾವು ಏನಂತ ಕರಿತೀವಿ? ವಲ್ನರಬಲ್ ಮಷಿನ್ಸ್ ಅಂತ ಕರಿತೀವಿ. ಓಕೆ, ಸೊ ಈ CTFನಲ್ಲಿ ಏನಾಗುತ್ತೆ, ಆ ರೀತಿಯಾದಂತಹ ಮಷಿನ್ಸ್ಗಳನ್ನ ಅವರು ಹೋಸ್ಟ್ ಮಾಡಿರ್ತಾರೆ, ಅಥವಾ ಆಫ್ಲೈನ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಆಫ್ಲೈನ್ ಮಷಿನ್ಸ್ಗಳು ಕೂಡ ಸಿಗ್ತವೆ ನಿಮಗೆ, ಆನ್ಲೈನ್ ಮಷಿನ್ಸ್ಗಳು ಕೂಡ ಸಿಗ್ತವೆ. ಲಾಸ್ಟ್ ಲೈವ್ ಬಂದಾಗ ನಾವು ಏನು ಸಾಲ್ವ್ ಮಾಡಿದ್ವಲ್ಲ, ದ್ಯಾಟ್ಸ್ ಆ್ಯನ್ ಆನ್ಲೈನ್ ಮಷಿನ್. ಆನ್ಲೈನಲ್ಲಿ ಹೋಸ್ಟ್ ಇರುತ್ತೆ, ಅದನ್ನ ನಾವೇನು ಮಾಡಬೇಕು? ಹ್ಯಾಕ್ ಮಾಡಬೇಕು. ಓಕೆ, ಇವಾಗ ಅಪ್ಲಿಕೇಶನ್ ಬೇಸ್ಡ್ CTFs ಇರ್ತವೆ. ಓಕೆ, ಸೊ ಅಪ್ಲಿಕೇಶನ್ ಬೇಸ್ಡ್ ಅಂತಂದರೆ ನೀವು ಯಾವುದನ್ನು ಹ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದ್ರ ರಿಲೇಟೆಡ್ CTFಸ್ಗಳನ್ನು ಕೂಡ ನೀವು ಆಡ್ಬೋದು. ಲೈಕ್ ನೀವು ಇವಾಗ ವೆಬ್ ಅಪ್ಲಿಕೇಶನ್ ಹ್ಯಾಕಿಂಗ್ ಕಲಿತಾ ಇದ್ದೀರಾ, ವೆಬ್ ಅಪ್ಲಿಕೇಶನ್ ರಿಲೇಟೆಡ್ CTFಸ್ಗಳನ್ನ ಮಾತ್ರ ಆಡ್ಬೋದು. ಓಕೆ, ಪೋಸ್ಟ್ ವಿಗರ್ನಲ್ಲಿ ಹೋಗಿ ಅಲ್ಲಿ ತುಂಬ ಜಾಸ್ತಿ CTF ಮಷಿನ್ಸ್ಗಳಿದ್ದಾವೆ ರಿಲೇಟೆಡ್ ಟು ವೆಬ್ ಅಪ್ಲಿಕೇಶನ್. ಸೊ ಅದೇ ರೀತಿ ಮೊಬೈಲ್ ಅಪ್ಲಿಕೇಶನ್ಗೋಸ್ಕರ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ, ಸೊ ಮೊಬೈಲ್ ಅಪ್ಲಿಕೇಶನ್ ರಿಲೇಟೆಡ್ CTFಸ್ಗಳನ್ನ ನೀವು ಆಡ್ಬೋದು. ನೆಟ್ವರ್ಕ್ ರಿಲೇಟೆಡ್ ಏನಾದರೂ ಮಾಡ್ತಾ ಇದ್ದರೆ ನೆಟ್ವರ್ಕ್ ರಿಲೇಟೆಡ್ ಕೂಡ ನೀವು ಮಾಡ್ಬೋದು. ಅಥವಾ ಬೂಟ್ ಟು ರೂಟ್ ಟೈಪ್ ಮಷಿನ್ಸ್ಗಳು ನಿಮಗೆ ಬೇಕಾಗಿದ್ದರೆ, ಅಫ್ಕೋರ್ಸ್ ಅಂತಹ ಮಷಿನ್ಸ್ಗಳನ್ನು ಕೂಡ ನೀವು ಸಾಲ್ವ್ ಮಾಡಬಹುದು. ಲಾಸ್ಟ್ ಟೈಮ್ ನಾವು ಸಾಲ್ವ್ ಮಾಡಿದ್ದು ಬೂಟ್ ಟು ರೂಟ್ ಮಷಿನ್. ಓಕೆ, ಸೊ ಅಂದರೆ ಎಲ್ಲ ಬಂತು ಅದರೊಳಗಡೆ, ವೆಬ್ ಅಪ್ಲಿಕೇಶನ್ ಇನ್ಕ್ಲೂಡ್ ಆಗಿರ್ಬೋದು ಅದರೊಳಗಡೆ, ಅಥವಾ ಏನಾದರೂ ಕ್ರಿಪ್ಟೋಗ್ರಫಿ ದ ಸ್ಟಫ್ಸ್ ಇನ್ಕ್ಲೂಡ್ ಆಗಿರ್ಬೋದು, ಅಥವಾ ಸ್ಟೆಗ್ನೋಗ್ರಫಿ ಇನ್ಕ್ಲೂಡ್ ಆಗಿರ್ಬೋದು, ಸಮಥಿಂಗ್ ಎನಿಥಿಂಗ್. ಓಕೆ, ಸೊ ರಿಲೇಟೆಡ್ ಲೈಕ್ ಎನ್ಯುಮರೇಷನಿಂದಾನೇ ನಾವು ಏನು ಮಾಡ್ಬೋದು ಅಂದರೆ, ಫಸ್ಟ್ ಎನ್ಯುಮರೇಷನ್ನಲ್ಲೇ ಫಸ್ಟ್ ಸ್ಟೇಜ್ಗೆ ನಾವು ಎಂಟ್ರಿ ಆಗ್ಬೋದು. ಆ ರೀತಿ ಚಾನ್ಸಸ್ಗಳು ಕೂಡ ಇರ್ತವೆ. ಓಕೆ, ಸೊ ಜಸ್ಟ್ ಎನ್ಯುಮರೇಷನ್ದ ನಾವೇನು ಮಾಡ್ಬೋದು, ಆ ಮಷಿನ್ನ ಹ್ಯಾಕ್ ಮಾಡ್ಬೋದು. ಓಕೆ, ಈ ರೀತಿಯಾದಂತಹ ಎಲ್ಲ ಟೈಪ್ ವಲ್ನರಬಿಲಿಟೀಸ್ಗಳನ್ನ ಬೇಸಿಕಲಿ ನಾವು ಏನು ಮಾಡ್ಬೋದು ಅಂತಂದರೆ ಪ್ರಾಕ್ಟೀಸ್ ಮಾಡ್ಬೋದು CTF ಮುಖಾಂತರ. ಕಲಿಯೋದು ಹೆಂಗೆ ಗುರು CTF ಆಡೋದ್ರ ಬಗ್ಗೆ? ಸೊ ಫಸ್ಟ್ ಆಫ್ ಆಲ್ ನಾವು ಕೋರ್ಸ್ನ ಆಲ್ರೆಡಿ ಲಾಂಚ್ ಮಾಡಿದ್ವಿ. ಬೇಸಿಕ್ ಕೋರ್ಸ್ ಇದೆ. ಓಕೆ, ಫುಟ್ ಪ್ರಿಂಟಿಂಗ್ ಬಗ್ಗೆ, ಆಮೇಲೆ ಸ್ಕ್ಯಾನಿಂಗ್ ಬಗ್ಗೆ, ಎನ್ಯುಮರೇಷನ್ ಬಗ್ಗೆ, ಫಝಿಂಗ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಇದ್ವಿ ಆ ಕೋರ್ಸ್ ಮುಖಾಂತರ. ಓಕೆ, ಸೊ ಆಲ್ರೆಡಿ ಫುಡ್ ಪ್ರಿಂಟಿಂಗ್ ಒಳಗಡೆ ಕೂಡ ಎಲ್ಲ ವೀಡಿಯೋಸ್ಗಳು ಅಪ್ಲೋಡ್ ಆಗಿದ್ದಾವೆ. ಸ್ಕ್ಯಾನಿಂಗ್ ಪಾರ್ಟ್ಸ್ ಕೂಡ ತುಂಬ ಬೇಗ ಬರ್ತಾ ಇದ್ದಾವೆ ಅದೇ ಕೋರ್ಸ್ನಲ್ಲಿ. ಸೊ ಹೋಗಿ ಆ ಕೋರ್ಸ್ನ ಜಾಯ್ನ್ ಆಗಿ. ಓಕೆ, ಸೊ ಅದಾದಮೇಲೆ ನೀವು ಫ್ರೀ ಆಗಿ ಕಲ್ತ್ಕೋಬೋದು. ಫ್ರೀ ಆಗಿ ನಿಮ್ಮ ಕನ್ನಡದಲ್ಲಿ ಯಾವುದೇ ರೀತಿಯಾದಂತಹ ರಿಸೋರ್ಸ್ಗಳು ಸಿಗೋದಿಲ್ಲ. ಹಿಂದಿ ಒಳಗಡೆನೂ ಕೂಡ ಅಷ್ಟೊಂದು ಕಡಿಮೆ ಇರೋದು. ಇಂಗ್ಲೀಷ್ನಲ್ಲಿ ಸಿಗ್ತವೆ. ಇಂಗ್ಲೀಷ್ನಲ್ಲಿ ನೀವು ಇಂಗ್ಲೀಷ್ ಚಾನಲ್ಸ್ಗಳಿಂದ ನೀವೇನು ಮಾಡ್ಬೋದು, ಸ್ಟಡಿ ಮಾಡ್ಬೋದು. ಅಥವಾ ಗೀಕ್ಸ್ ಫಾರ್ ಗೀಕ್ಸಿಂದನೂ ಕೂಡ ನೀವು ಕಲಿತಾ ಹೋಗ್ಬೋದು ಒಂದೊಂದೇ ಟಾಪಿಕ್ಸ್ಗಳನ್ನ. ಗೀಕ್ಸ್ ಫಾರ್ ಗೀಕ್ಸು ಕೂಡ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇವತ್ತಿನ ದಿನ. ವೀಡಿಯೋಸ್ಗಳು ಸಿಗೋಲ್ಲ, ಬಟ್ ನೀವು ಬ್ಲಾಗ್ಸ್ಗಳನ್ನ ಓದ್ಕೊಂಬಿಟ್ಟು ಕಲ್ತ್ಕೋಬೇಕಾಗತ್ತೆ. ಓಕೆ, ಸೊ ಇವಾಗ CTF ಎಲ್ಲಿ ಆಡಬೇಕು ಗುರು? ಸೊ ಫಸ್ಟ್ ಆಫ್ ಆಲ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ. ಲೈಕ್ ಹ್ಯಾಕ್ ಮೇ ಆಗಿರ್ಬೋದು, ಹ್ಯಾಕ್ ದ ಬಾಕ್ಸ್ ಆಗಿರ್ಬೋದು, ಹ್ಯಾಕ್ 101, ಅದಾದಮೇಲೆ ಪೋಸ್ಟ್ ವಿಗರ್, ಈ ರೀತಿ ತುಂಬ ಜಾಸ್ತಿ ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ. ಆಫ್ಲೈನಲ್ಲೂ ಕೂಡ ನೀವು ಮಷಿನ್ಸ್ಗಳನ್ನ ಏನು ಮಾಡ್ಬೋದು ಅಂದರೆ ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು? ಹಬ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಏನು ಮಾಡ್ಬೋದು ಅಂದರೆ ಆಫ್ಲೈನ್ ಮಷಿನ್ಸ್ಗಳನ್ನ ಕೂಡ ಟ್ರೈ ಮಾಡ್ಬೋದು. ಒಂದು ಫೇಮಸ್ ಆಫ್ಲೈನ್ ಮಷಿನ್ ಯಾವುದಪ್ಪ ಅಂತಂದರೆ ಮಿಸ್ಟರ್ ರೋಬೋಟ್. ಅದ್ರ ಮೇಲೆ ನಾವು ವೀಡಿಯೋಸ್ ಕೂಡ ಮಾಡಿದ್ದೆ, ಅದನ್ನ ಅಪ್ಲೋಡ್ ಕೂಡ ಮಾಡಿದ್ದೆ. ಕಾಪಿರೈಟ್ ಸ್ಟ್ರೈಕ್ ಕೂಡ ಬಂತು, ಅದು ಡಿಲೀಟ್ ಕೂಡ ಆಗಿದೆ. ಓಕೆ, ಸೊ ಇಟ್ಸ್ ಆನ್ ಆಫ್ಲೈನ್ ಮಷಿನ್. ಒಂದು ತುಂಬ ಫೇಮಸ್ ಇದೆ ಮಿಸ್ಟರ್ ರೋಬೋಟ್. ಓಕೆ, ಆಫ್ಲೈನ್ ಮಷಿನ್ಸ್ಗಳಲ್ಲಿ. ಓಕೆ, ಸೊ ಇಷ್ಟೆಲ್ಲ ನೀವೇನು ಮಾಡ್ಬೋದು ಅಂದರೆ CTFನಲ್ಲಿ ಮಾಡ್ಬೋದು. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ಬೋದು. ಬೇಸಿಕಲಿ ನಿಮ್ಮ ಸ್ಕಿಲ್ಸ್ಗಳನ್ನ ನೀವೇನು ಕಲ್ತ್ಕೊಂಡಿರ್ತೀರೋ ಅಂಥದ್ದನ್ನ ನೀವೇನು ಮಾಡ್ಬೋದು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ದಿಸ್ ಈಸ್ ಅಬೌಟ್ CTF. ಓಕೆ, ಏನಕ್ಕೆ ಆಡಬೇಕು CTF ಅಂತಂದರೆ ನಿಮ್ಮ ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲೆ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, CTFಸ್ನ ಆಡಬೇಕಾಗುತ್ತೆ ಒಬ್ಬ ಹ್ಯಾಕರ್ ಆಗಿದ್ದರೆ. ರೈಟ್, ಸೊ ಇದು ಪ್ರಾಕ್ಟೀಸ್. ಇದರಲ್ಲಿ ನೀವೇನೇ ಹ್ಯಾಕ್ ಮಾಡಿದರೂ ಕೂಡ ಯಾವುದೇ ರೀತಿಯಾದಂತಹ ಹಾರ್ಮ್ ಇರೋದಿಲ್ಲ. ಓಕೆ, ಸೊ ಯಾವುದೇ ಒಂದು ಸರ್ವರಿಗೂ ಕೂಡ ಹಾರ್ಮ್ ನೀವು ಮಾಡ್ತಾ ಇಲ್ಲ. ದಿಸ್ ಇಸ್ ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್. ಓಕೆ, ಸೊ ಎಜುಕೇಷನಲ್ ಪರ್ಪಸ್ಗೋಸ್ಕರ ನೀವು ಹ್ಯಾಕ್ ಮಾಡ್ತಾ ಇರ್ತೀರ. ಸೊ ಯಾವುದೇ ರೀತಿಯಾದಂಥ ನಿಮಗೆ ಪ್ರಾಬ್ಲಮ್ಸ್ ಆಗೋದಿಲ್ಲ.
ಇನ್ನು ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಸೋಷಿಯಲ್ ಇಂಜಿನಿಯರಿಂಗ್ ಮೇಲೆ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ವಿ. ಸೋಷಿಯಲ್ ಇಂಜಿನಿಯರಿಂಗ್ನಲ್ಲಿ ಪರ್ಟಿಕ್ಯುಲರಾಗಿ ಯಾವ ಪಾಠಪ್ಪ ಅಂದರೆ ಹ್ಯೂಮನ್ ಸೈಕಾಲಜಿ. ಓಕೆ, ತುಂಬ ಹ್ಯಾಕರ್ಸ್ಗಳಿಂದ ಯೂಸ್ ಮಾಡ್ತಾರೆ ಫೀಲ್ಡ್ ಹ್ಯಾಕಿಂಗ್ ಒಳಗಡೆ. ನನಗೆ ಗೊತ್ತಿದೆ, ಬಟ್ ಐ ಹ್ಯಾವೆಂಟ್ ಯೂಸ್ಡ್ ಇಟ್. ಓಕೆ, ಸೊ ಯಾರ ಮೇಲೂ ಕೂಡ ನಾವು ಯೂಸ್ ಮಾಡಿಲ್ಲ, ಬಟ್ ಐ ನೋ ಸಮಥಿಂಗ್ ಅಬೌಟ್ ಹ್ಯೂಮನ್ ಸೈಕಾಲಜಿ. ಓಕೆ, ಸೊ ಯಾವಾಗ ನಾವು ಹ್ಯಾಕಿಂಗ್ನಲ್ಲಿ ಎಂಟರ್ ಮಾಡಿದ್ವೋ ಅವಾಗ ಸೋಷಿಯಲ್ ಇಂಜಿನಿಯರಿಂಗ್ನೇ ಮಾಡಿದ್ದು. ತುಂಬ ಜನ ವೆಬ್ ಅಪ್ಲಿಕೇಶನಿಂದ ಸ್ಟಾರ್ಟ್ ಮಾಡ್ತಾರೆ, ಅದು ಮಾಡ್ತಾರೆ, ಬಟ್ ನಾವು ಹ್ಯಾಕಿಂಗಿಂದ ಎಂಟರ್ ಆಗಿರೋದು ಸೋಷಿಯಲ್ ಇಂಜಿನಿಯರಿಂಗಿಂದ. ಓಕೆ, ಸೊ ಸೋಷಿಯಲ್ ಇಂಜಿನಿಯರಿಂಗಲ್ಲಿ ಒಂದು ಟಾಪಿಕ್ ಬರುತ್ತೆ ಹ್ಯೂಮನ್ ಸೈಕಾಲಜಿ. ಓಕೆ, ಹ್ಯೂಮನ್ ಸೈಕಾಲಜಿ ಒಳಗಡೆ ಮ್ಯಾನಿಪುಲೇಷನ್ ಟೆಕ್ನಿಕ್ಸ್ಗಳಂತ ಬರ್ತವೆ. ಸೊ ಆ ಮ್ಯಾನಿಪುಲೇಷನ್ ಟೆಕ್ನಿಕ್ಸ್ಗಳ ಮೇಲೆ ಆ ಒಂದು ಸಿರೀಸ್ ಮಾಡಬೇಕು ಅಂತ ಇದೆ. ಸೊ ನೀವೇನು ಅಂದ್ಕೊಂಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಕಮೆಂಟ್ ಸೆಕ್ಷನಲ್ಲಿ. ಎಲ್ಲರೂ ಓಕೆ ಮಾಡಿ ಅಂತ ಏನಾದರೂ ಬಂದರೆ ವಿ ವಿಲ್ ಸ್ಟಾರ್ಟ್ ಸಿರೀಸ್ ಆನ್ ಹ್ಯೂಮನ್ ಸೈಕಾಲಜಿ ರಿಲೇಟೆಡ್ ಟು ಸೋಷಿಯಲ್ ಇಂಜಿನಿಯರ್. ಹ್ಯಾಕಿಂಗ್ನಲ್ಲಿ ಏನು ಹ್ಯೂಮನ್ ಸೈಕಾಲಜಿನ ಯೂಸ್ ಮಾಡಿರ್ತಾರೆ ಅದನ್ನ ಏನು ಮಾಡ್ತೀನಿ ಅಂದರೆ ಒಂದು ಕಂಪ್ಲೀಟ್ ಸೀರೀಸ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಯಾರ್ಯಾರು ನಮ್ಮ ಕೋರ್ಸ್ನ ಜಾಯ್ನ್ ಆಗಿಲ್ವೋ ಇವಾಗಲೂ ಕೂಡ ನೀವು ಜಾಯ್ನ್ ಆಗ್ಬೋದು ಕೋರ್ಸ್ನ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಅಥವಾ ಕೋರ್ಸ್ ಜಾಯ್ನ್ ಆಗಲ್ಲ, ಜಸ್ಟ್ ನೀವು ಕಮ್ಯುನಿಟಿ ಜಾಯ್ನ್ ಆಗಬೇಕು ಅಂತಂದ್ರೂ ಕೂಡ ಲಾಗಿನ್ ಮಾಡ್ಕೊಳ್ಳಿ. ಕೋರ್ಸ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ, ಜಸ್ಟ್ ಕಮ್ಯುನಿಟಿ ಜಾಯ್ನ್ ಆಗಬೇಕು ಅಂದರೆ. ಓಕೆ, ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲೇ ಚೆಕ್ಔಟ್ ಮಾಡ್ಕೊಳ್ಳಿ. ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ. ಜೈ ಹಿಂದ್, ವಂದೇ ಮಾತರಂ.